ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನು ಇವತ್ತು ಅಜ್ಜಿ ಮಾಡೋ ಸ್ಟೈಲಲ್ಲಿ ಹಸಿರು ಮೆಣಸಿಕಾಯಿ ಖಾರ ಅಂದರೆ ಗೊಡ್ಗಾರನ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಅಕ್ಕಿ ರೊಟ್ಟಿನೂ ಕೂಡ ಮಾಡೋದನ್ನು ತೋರಿಸ್ತೀನಿ. ಒಂದು ವಾರ ಸ್ಟೋರೇಜ್ ಮಾಡಿಟ್ರು ಕೂಡ ಹಸಿರು ಮೆಣಸಿಕಾಯಿ ಖಾರ ಈ ಟೈಮಲ್ಲಿ ಒಂದು ಸ್ವಲ್ಪನೂ ಕೂಡ ಹಾಳಾಗಲ್ಲ. ಫ್ರಿಜ್ಜಲ್ಲೆಲ್ಲ ಹೊರಗಡೆ ಇಟ್ಟರು ಕೂಡ 10ರಿಂದ 15 ದಿನ ಹಾಗೆ ಇಟ್ಕೋಬೋದು. ಈಗ ಚಳಿಗಾಲ ಬೇರೆ, ಸ್ವಲ್ಪ ಸ್ಪೈಸಿಯಾಗಿ ಏನಾದ್ರು ತಿನ್ನಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಬೆಣ್ಣೆನೋ ತುಪ್ಪನೋ ಹಾಕ್ಕೊಂಡು ರೊಟ್ಟಿ ಜೊತೆ ತಿಂತಿದ್ರೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ನಾನಿಲ್ಲಿ ಹಸಿರು ಮೆಣಸಿಕಾಯಿನ ತೊಗೊಂಡಿದ್ದೀನಿ. 20ರಿಂದ 25 ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ. ಆದಷ್ಟು ಸ್ವಲ್ಪ ಖಾರ ಕಮ್ಮಿ ಇರೋದನ್ನು ತೊಗೊಳ್ಳಿ. ಇದನ್ನು ನಾನಿಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ, ಅದರಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಕಲರ್ ಚೇಂಜ್ ಆಗುತ್ತೆ. ಒಂದು 2-3 ನಿಮಿಷ ಬೇಯಿಸಿದ್ರೆ ಸಾಕು, ಅದು ಪೂರ್ತಿಯಾಗಿ ಬೆಂದೋಗುತ್ತೆ. ಇಷ್ಟಾದರೆ ಸಾಕು. ನೋಡಿ, ಈಗ ಇದು ಬೆಂದಿದೆ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೀರನ್ನು ಸೋಸ್ಬಿಟ್ಟು ನಾವಿಲ್ಲಿ ಹಸಿರು ಮೆಣಸಿಕಾಯಿನ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಎಣ್ಣೆಯಲ್ಲೂ ಕೂಡ ಫ್ರೈ ಮಾಡ್ತಾರೆ. ಎಣ್ಣೆಯಲ್ಲಿ ಫ್ರೈ ಮಾಡೋದು ಅದು ಬೇರೆ ಟೇಸ್ಟ್ ಬರುತ್ತೆ. ಈ ಥರ ನೀರಲ್ಲಿ ಬೇಯಿಸಿ ನೋಡಿ, ಇದು ಬೇರೆ ಟೇಸ್ಟ್ ಬರುತ್ತೆ. ಈಗ ಹಸಿರು ಮೆಣಸಿಕಾಯಿನೆಲ್ಲ ಹಾಕೊಂಡಾಗಿದೆ. ಈಗ ಇದಕ್ಕೆ ನಾನಿಲ್ಲಿ ಒಂದು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಸಾಂಬಾರು ಸೊಪ್ಪು, ನೋಡಿ ಒಂದಿಷ್ಟು ಹುಣಸೆಹಣ್ಣು ಅಂದರೆ ಒಂದು ಹೆಬ್ಬಳ ಗಾತ್ರದಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಕೂಡ ರುಬ್ಬೋದಕ್ಕೆ ಹಾಕೊಳ್ಳೋಣ. ಈರುಳ್ಳಿ ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು ಸಣ್ಣ ಗೆಡ್ಡೆ ಈರುಳ್ಳಿನ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಇದಿಷ್ಟನ್ನು ಹಾಕ್ಕೊಂಡು ಇದಕ್ಕೆ ನೀರು ಎಷ್ಟು ಬೇಕನ್ನೋದು ನೋಡಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಇದಾಗಿದೆ, ಇದನ್ನು ಕೂಡ ಹಾಗೆ ಸೈಡಲ್ಲಿ ಎತ್ತಿಟ್ಬಿಟ್ಟು ನಾನೀಗ ಅದೇ ಬಾಣಲಿಗೆ ನಾನಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ. ಒಂದು 4-5 ಸ್ಪೂನು ಎಣ್ಣೆನ ಹಾಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಏಕೆಂದರೆ ಸ್ಟೋರೇಜ್ ಮಾಡಿ ಇಟ್ಟರೆ ನಾವು 1 ವೀಕ್ ಅಥವಾ 15 ಡೇಸ್ವರೆಗೂ ಕೂಡ ಸ್ಟೋರೇಜ್ ಮಾಡಿಟ್ರೆ ಅದು ಹಾಳಾಗಲ್ಲ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ. ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದು ಖಾರನ ಹಾಕೋಬೇಕಾಗುತ್ತೆ. ಇದು ಪೂರ್ತಿಯಾಗಿ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಇದನ್ನು ಹಾಕ್ಕೊಂಡಾಗಿದೆ. ಇದನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಖಾರನ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ನೀರನ್ನು ಕೂಡ ಹಾಕೋತಾ ಇದ್ದೀನಿ, ಜಾಸ್ತಿ ಹಾಕೋದು ಬೇಡ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ತಿದ್ದೀನಿ, ನೀವು ಪುಡಿ ಉಪ್ಪನ್ನು ಕೂಡ ಯೂಸ್ ಮಾಡ್ಬೋದು. ಹಾಕ್ಕೊಂಡು ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು 5 ನಿಮಿಷ ಬೇಯಿದ್ರೆ ಸಾಕು. ಮೇಲೆ ಎಣ್ಣೆ ಬಿಟ್ಟು ಬರುತ್ತೆ, ಅದು ಖಾರ ಚೆನ್ನಾಗಿ ಬೆಂದಾದ್ಮೇಲೆ. ಆ ಒಂದು ಟೈಮಲ್ಲಿ ಬೆಂದಿದೆ ಖಾರ ಅಂತ. ಇದು ಕೈಗೆಲ್ಲ ಹಾರುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಿ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಅದು ಮೇಲೆಲ್ಲ ಹಾರುತ್ತೆ, ಅದು ಸುಡುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ಒಂದು 5 ನಿಮಿಷ ಆಗಿದೆ. ಎಣ್ಣೆನೂ ಕೂಡ ಸುತ್ತ ಬಿಟ್ಟಿದೆ, ನೋಡ್ಬೋದು. ನೋಡಿ, ಈ ಥರ ಬಂದರೆ ಈಗ ಖಾರ ರೆಡಿಯಾಗಿದೆ. ಈ ಟೈಮಲ್ಲಿ ನಿಮಗೆ ಟೇಸ್ಟನ್ನು ಬೇಕಿದ್ರೆ ಚೆಕ್ ಮಾಡಿಕೊಂಡು ಉಪ್ಪು ಬೇಕಂದರೆ ಹಾಕೋಬೋದು. ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೀವು ಒಂದು ವಾರ ಅಥವಾ 15 ದಿನವೂ ಕೂಡ ಹಾಗೇನೂ ಕೂಡ ಸ್ಟೋರ್ ಮಾಡ್ಬೋದು. ಹೊರಗಡೆನೂ ಕೂಡ ಫ್ರಿಜ್ಜಲ್ಲಿ ಇಡ್ನಿ, ಹೊರಗಡೆನೂ ಕೂಡ ಒಂದು ವಾರದವರೆಗೂ ಕೂಡ ಹಾಗೇ ಇಡ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಚಳಿಗಾಲದಲ್ಲಿ ನೀವು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಅಷ್ಟೇ ಅಕ್ಕಿ ಅನ್ನದ ಜೊತೆಗೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಹಾಗೆ ಸೈಡಲ್ಲಿ ಎತ್ತಿಟ್ಬಿಟ್ಟು ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತಿದ್ದೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು, ಒಂದು ಸ್ವಲ್ಪ ಉಪ್ಪನ್ನು, ಹರಳುಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಅದು ನೀರು ಕಾದಾದ್ಮೇಲೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ನಾನು. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅಕ್ಕಿ ಹಸಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬಿಸಿನೀರು ಜೊತೆ. ಇದನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಇಡ್ತೀನಿ. ಈ ಥರ ಮುಚ್ಚಿ ಇಡೋದ್ರಿಂದ ಹಿಟ್ಟು ನಾದೋದಕ್ಕೆ ಮತ್ತು ರೊಟ್ಟಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹೀಗೆ ಇದು ತಣ್ಣಗಾದ್ಮೇಲೆ ಸ್ವಲ್ಪ ನಾವಿಲ್ಲಿ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಹಿಟ್ಟನ್ನು. ನಿಮಗೆ ಸ್ವಲ್ಪ ನೀರನ್ನು ಹಾಕೋಬೇಕು ಅಂದರೆ ಈ ಟೈಮಲ್ಲಿ ನಿಮಗೆ ರೊಟ್ಟಿ ಅದನ್ನು ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ನೋಡಿ, ಇಷ್ಟಾರೆ ಸಾಕು. ಈಗ ನಮಗೆ ಯಾವೊಂದು ಸೈಜಿಗೆ ರೊಟ್ಟಿ ಬೇಕನ್ನೋದನ್ನು ನೋಡಿ ಹಿಟ್ಟನ್ನು ತಗೊಳ್ಳಿ. ನೋಡಿ, ನಾನು ಈ ಒಂದು ಸೈಜಲ್ಲಿ ನಾನಿಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಇಷ್ಟನ್ನು ತೊಗೊಂಡು ಈಗ ಕೆಳಗಡೆ ಸ್ವಲ್ಪ ಹಸಿಟ್ಟನ್ನು ಹಾಕ್ಕೊಂಡು ಮೇಲೆ ರೊಟ್ಟಿನ ತೊಟ್ಕೊಳ್ಳೋಣ. ಕೆಳಗಡೆ ಅಂಟಂಗೆ ಹಸಿಟ್ಟನ್ನು ಹಾಕ್ಕೊಳ್ಳೋಣ. ನೀರು ನಿಮಗೂ ಕೈಗೆ ಅಂಟ್ತಾ ಇದೆ ಅಂದರೆ ಸ್ವಲ್ಪ ಹಸಿಟ್ಟನ್ನು ಹಾಕ್ಕೊಂಡು ಮೇಲೆ ಅಥವಾ ನೀರನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ತೊಟ್ಕೋಬೇಕಾಗುತ್ತೆ. ತೆಳ್ಳಗೆ, ಆದಷ್ಟು ತೆಳ್ಳಗೆ ತೊಟ್ಕೊಳ್ಳಿ. ನೋಡಿ, ಈಗ ಅರಳೆನೂ ಕೂಡ ನಾನು ಫಸ್ಟೇ ಕಾಯೋದಕ್ಕೆ ಇಟ್ಟಿದ್ದೆ, ಅದು ಕೂಡ ಅರಳೆ ಕೂಡ ಕಾದಿದೆ. ಅದ್ರ ಮೇಲೆ ನಾನಿಲ್ಲಿ ರೊಟ್ಟಿ ಹಾಕ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪನ ನೀರನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ. ಮೇಲೆ ಸ್ವಲ್ಪ ಸುತ್ತ ನೀರನ್ನು ಹಾಕ್ಬಿಟ್ಟು ರೊಟ್ಟಿನ ಚೆನ್ನಾಗಿ ಮಗ್ಚಾಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಐ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿನ ಬೇಯಿಸ್ಕೊಳ್ಳೋಣ.
ನಿಮಗೆ ಮೃದುವಾಗಿ ಬೇಕು ಅಂದರೆ ಮೃದುವಾಗಿ ಅಥವಾ ಕಡಕಾಗಬೇಕು ಅಂದರೆ ಕಡಕಾಗಿ ನೀವು ಇಲ್ಲಿ ರೊಟ್ಟಿನ ಬೇಯಿಸ್ಬೋದು. ನೋಡಿ ಈಗ ರೆಡಿಯಾಗಿದೆ. ಹಳ್ಳಿ ಕಡೆ ಅಜ್ಜಿ ಮಾಡುವಂಥ ಹಸಿರು ಮೆಣಸಿಕಾಯಿ ಖಾರ ಅಕ್ಕಿ ರೊಟ್ಟಿ, ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೊಂಡು ತಿಂತಾರೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮೆಣಸಿಕಾಯಿ ಚಟ್ನಿನ ತಿಂತೀನಿ, ಇಷ್ಟಪಡ್ತೀನಿ ಅಂದರೆ ಒನ್ ಟೈಮ್ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.